ಪವಿತ್ರ ಗೌಡ ಸಹವಾಸವೇ ದರ್ಶನ್ಗೆ ಜೈಲುವಾಸ ಅನುಭವಿಸುವಂತೆ ಮಾಡ್ತು ಅಂತ ಹೇಳೋರಿದ್ದಾರೆ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲವಾದ ಮೆಸೇಜ್ ಕಳಿಸಿದ ವಿಚಾರಕ್ಕೇನೆ ಕೋಪಗೊಂಡು ದರ್ಶನ್ ಹಲ್ಲೆ ಮಾಡಿದ್ದು, ಅದಾದ ನಂತರದಲ್ಲಿ ಕೊಲೆ ಆಯಿತು ಅನ್ನೋ ಆರೋಪ ಕೂಡ ಇದ್ದೇ ಇದೆ. ಯಾವ ವ್ಯಕ್ತಿಯಿಂದಾಗಿ ಇಷ್ಟೆಲ್ಲ ಆಯಿತು ಅನ್ನೋ ಆರೋಪ ಇದೆಯೋ ಆ ವ್ಯಕ್ತಿ ಬಗ್ಗೆ ಇನ್ನೂ ದರ್ಶನ್ ಅಭಿಪ್ರಾಯ ಬದಲಾಗಿಲ್ವಾ ಅಂತ ಹೇಳಿ ಒಂದು ಕಡೆ ಪತ್ನಿ ವಿಜಯಲಕ್ಷ್ಮಿ ಹರಸಾಹಸ ಪಟ್ಟು ದರ್ಶನ್ನ ಬೇಲ್ನ ಮೇಲೆ ಆಚೆ ಕರ್ಕೊಂಡು ಬರೋ ಪ್ರಯತ್ನ ಮಾಡಿದ್ದಾರೆ. ಆದರೂ ಜೈಲಲ್ಲಿರುವ ಪವಿತ್ರ ಗೌಡದೇ ಚಿಂತೆಯಂತೆ ದರ್ಶನ್ಗೆ. ಹೇಗಾದರೂ ಮಾಡಿ ಪವಿತ್ರ ಗೌಡಗೂ ಕೂಡ ಜಾಮೀನು ಕೊಡಿಸೋ ಪ್ರಯತ್ನ ಯಾವ ರೀತಿ ನಡೆಸಲಾಗ್ತಾ ಇದೆ ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸುಬ್ಬಿ ರಿಲೀಸ್ ಆಗಬೇಕು ಎಂದು ಸುಬ್ಬ ಹಠ. ದಾಸನಿಗೆ ಕೆಟ್ಟ ಮೇಲೂ ಬುದ್ಧಿ ಬಂದಿಲ್ವಾ? ಪವಿತ್ರ ಗೌಡ ಅಂಡ್ ದರ್ಶನ್ ತೂಗುದಿ ಅಲ್ಲ ಸುಬ್ಬ ಸುಬ್ಬಿ ನಡುವೆ ಅದೆಷ್ಟು ಪ್ರೀತಿ ಇತ್ತು ಅನ್ನೋದಕ್ಕೆ ರೇಣುಕಾಸ್ವಾಮಿ ಕೊಲೆಯೇ ದುರಂತ ಸಾಕ್ಷಿ. ಅಲ್ಲದೆ ಪೊಲೀಸರ ತನಿಖೆಯಲ್ಲಿ ಹೊರಬಿದ್ದ ಹಲವಾರು ಫೋಟೋ, ವಾಟ್ಸಪ್ ಚಾಟ್ ದರ್ಶನ್ ಪವಿತ್ರ ಯಾವ ರೋಮಿಯೋ ಜೂಲಿಯಟ್ಗಿಂತಲೂ ಕಮ್ಮಿ ಇಲ್ಲ ಅಂತ ಸಾರಿ ಸಾರಿ ಹೇಳಿವೆ. ಇತ ದರ್ಶನ್ ಆಸ್ಪತ್ರೆಯಲ್ಲಿ, ಅತ್ತ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲಿ. ಆದ್ರೂ ಈ ಇಬ್ಬರ ನಡುವಿನ ಪ್ರೀತಿ ಮಾತ್ರ ಕಮ್ಮಿಯಾಗಿಲ್ಲ. ಹೌದು, ಪವಿತ್ರ ಗೌಡ ಕೂಡ ರಿಲೀಸ್ ಆಗ್ಬೇಕು ಅಂತ ದರ್ಶನ್ ಹಠ ಹಿಡಿದು ಕೂತಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಪ್ರಮುಖ ಆರೋಪಿಯಾಗಿದ್ದು, ಆರೋಪಿ ನಂಬರ್ 1 ಅಂದ್ರೆ A1 ಪಟ್ಟ ಪಡೆದಿದ್ದಾರೆ. ಅದರಲ್ಲೂ ಪವಿತ್ರ ಗೌಡಳ ಕಾರಣಕ್ಕೆ ಈ ಕೊಲೆ ನಡೆದಿದ್ದು ಜಗಜ್ಜಾಹೀರಾಗಿದೆ. ಈಗ ಮತ್ತೆ ಇವರಿಬ್ಬರ ಪ್ರೀತಿ ಚಿಗುರೊಡೆದಿದೆ. ಆದ್ರೆ ಇಷ್ಟೆಲ್ಲ ಆದ ಮೇಲೂ ಇರೋದು ಪ್ರೀತಿನಾ ಅಥವಾ ಭಯಾನ ಅಂತ ದರ್ಶನ್ ಆಪ್ತ ವಲಯದಲ್ಲಿ ಹೊಸದೊಂದು ಚರ್ಚೆ ಶುರುವಾಗಿದೆ. ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕ ಬಳಿಕ ಪವಿತ್ರ ಗೌಡ ಜಾಮೀನಿನ ಬಗ್ಗೆ ವಿಚಾರಿಸ್ತಾ ಇದ್ದಾರಂತೆ. ಅಲ್ಲದೆ ಆಪ್ತರ ಬಳಿ ಆಕೆಗೂ ಜಾಮೀನು ಸಿಗುವಂತೆ ಮಾಡಿ ಅಂತ ದರ್ಶನ್ ಹೇಳಿದ್ದಾರಂತೆ. ಇದು ಪವಿತ್ರ ಗೌಡ ಬಳಿ ಏನಾದ್ರೂ ದರ್ಶನ್ ವೀಕ್ನೆಸ್ ಇದೆಯಾ ಅನ್ನೋ ಅನುಮಾನ ದಟ್ಟವಾಗ್ತಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಒಂದು ಕಡೆ ಕಾಡ್ತಾ ಇರುವ ಬೆನ್ನು ನೋವು, ಅದಕ್ಕೆ ಸರ್ಜರಿನ, ಫಿಸಿಯೋಥೆರಪಿನ ಅನ್ನೋ ಕ್ವೆಶ್ಚನ್. ಇದರ ನಡುವೆ ಅಯ್ಯಪ್ಪನ ಸನ್ನಿಧಾನಕ್ಕೆ ಹೋಗಿ ಪಾಪ ಕಳ್ಕೊಂಡು ಬರೋ ಪ್ರಯತ್ನ. ಇಷ್ಟೆಲ್ಲದರ ನಡುವೆ ಇದೀಗ ದರ್ಶನ್ಗೆ ಮತ್ತೊಂದು ಭಯ ಕಾಡಲಿಕ್ಕೆ ಪ್ರಾರಂಭವಾಗಿದೆ. ಹೈಕೋರ್ಟ್ನಿಂದ ಮೆಡಿಕಲ್ ಬೇಲ್ ಪಡ್ಕೊಂಡು ಬಂದಿರೋ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸುತ್ತೋ ಅನ್ನೋ ಆತಂಕ. ಯಾಕೆ ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ. ದರ್ಶನ್ಗೆ ಕಾಡ್ತಿದೆಯಾ ಸುಪ್ರೀಂ ಭಯ? ಹೈಕೋರ್ಟ್ನಲ್ಲಿ ಬೇಲ್ಗೆ ಕಾಟೇರ ಪ್ಲಾನ್. ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಈಗ ಮಧ್ಯಂತರ ಜಾಮೀನು ಪಡೆದಿರೋ ದರ್ಶನ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಇದು ಅಂತಿಂತ ಕಂಟಕ ಅಲ್ಲ, ಇದು ದಾಸನಿಗೆ ಕನಸಲ್ಲೂ ಇದರ ಭಯ ಕಾಡುತ್ತಿದೆಯಂತೆ. ಬೆನ್ನು ನೋವಿನಿಂದ ಆಸ್ಪತ್ರೆಯಲ್ಲಿ ನರಳುತ್ತಿರುವ ದರ್ಶನ್ಗೆ ಸುಪ್ರೀಂ ಕೋರ್ಟ್ನ ದಿಗಿಲು ಆರಂಭವಾಗಿದೆ. ಕಾಟೇರ ಹೇಗಾದ್ರೂ ಮಾಡಿ ಹೈಕೋರ್ಟ್ನಲ್ಲೇ ಜಾಮೀನು ಪಡೆಯೋಕೆ ದರ್ಶನ್ ಪ್ಲಾನ್ ಮಾಡಿದ್ದಾರಂತೆ. ಕಾಟೇರನಿಗೆ ಸುಪ್ರೀಂ ದಿಗಿಲು ಯಾಕೆ ಗೊತ್ತಾ? ಬೆನ್ನು ನೋವಿನ ಚಿಕಿತ್ಸೆಗೆ ಸಿಕ್ಕಿರೋ ಮಧ್ಯಂತರ ಬೇಲ್ ಹೊರತುಪಡಿಸಿಯೂ ದರ್ಶನ್ ತಮಗೆ ಸಿಕ್ಕಿರುವ 6 ವಾರಗಳ ಕಾಲದ ಜಾಮೀನು ಅವಧಿಯ ವಿಸ್ತರಣೆಗೆ ಕಾನೂನು ಹೋರಾಟ ಮಾಡಬೇಕಾಗಿದೆ. ಇದರ ಜೊತೆಗೆ ದರ್ಶನ್ಗೆ ಕಾಡುತ್ತಿರುವ ಭಯ ಏನು ಅಂದ್ರೆ, ದರ್ಶನ್ಗೆ ಸುಪ್ರೀಂ ಭಯ. ದರ್ಶನ್ಗೆ ಆಪರೇಷನ್ ಆಗದೇ ಇದ್ರೆ ಬೇಲ್ ರದ್ದು ಸಾಧ್ಯತೆ ಇದೆ. ಜಾಮೀನು ರದ್ದಾದ್ರೆ ಸುಪ್ರೀಂ ಕೋರ್ಟ್ನಲ್ಲೂ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಸಿಗದಿದ್ರೆ ದಾಸನಿಗೆ ಜೈಲೇ ಗತಿಯಾಗಲಿದೆ. ಈ ಕಾರಣಗಳಿಂದಾಗಿ ಆಪರೇಷನ್ಗೆ ದಾಸನ ಕುಟುಂಬ ಅಸ್ತು ಹೊಂದಿದೆ. ನೋವಲ್ಲಿ ಬಳ್ಳಾರಿ ಜೈಲಲ್ಲಿ ಇರಲು ನಟ ದರ್ಶನ್ಗೆ ಭಯ ಶುರುವಾಗಿದೆ. ಹೀಗೆ ಸರ್ಜರಿ ಆಗದೇ ಇದ್ರೆ ಮುಂದಿನ ದಿನಗಳು ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಆದ್ರಿಂದ ಆಸ್ಪತ್ರೆ ಬೆಡ್ನಲ್ಲಿ ರೆಸ್ಟ್ ಮಾಡುತ್ತಿದ್ರು ಸುಪ್ರೀಂ ಬಗ್ಗೆ ಯೋಚಿಸಿ ಬೆವರುವಂತಾಗಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಬರೋಬ್ಬರಿ 3,000ಕ್ಕೂ ಅಧಿಕ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಆ ಚಾರ್ಜ್ ಶೀಟ್ನಲ್ಲೇನೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳಾಗಬಲ್ಲ ಅನೇಕ ಫೋಟೋಗಳನ್ನು ಕೂಡ ಲಗತ್ತಿಸಿದ್ದಾರೆ.
ಆದರೆ ಈ ಪೈಕಿ ಬಹುತೇಕ ದರ್ಶನ್ ಆ್ಯಂಡ್ ಗ್ಯಾಂಗ್ನ ವಿರುದ್ಧವಾಗಿದ್ದರೂ ಕೂಡ ಅದೊಂದು ಫೋಟೋ, ಒಂದೇ ಒಂದು ಫೋಟೋ ಇಡೀ ಗ್ಯಾಂಗಿಗೆ ಕೊಲೆ ಪ್ರಕರಣದಲ್ಲಿ ಸಂಜೀವಿನಿ ಆಗೋ ಸಾಧ್ಯತೆ ಇದೆಯಂತೆ. ಯಾವುದಾ ಫೋಟೋ, ಹೇಗೆ ದರ್ಶನ್ ಪಾಲಿಗೆ ಈ ಫೋಟೋ ಸಂಜೀವಿನಿ ಆಗಬಹುದು, ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಕೊಲೆ ಕೇಸ್ಗೆ ಟ್ವಿಸ್ಟ್ ಕೊಡುತ್ತಾ ಆ ಫೋಟೋ, ದರ್ಶನ್ ನೋವಿಗೆ ಸಂಜೀವಿನಿ ಆಗುತ್ತಾ ಆ ಸಾಕ್ಷ್ಯ. ಮುಳುಗುವವನಿಗೆ ಹುಲ್ಲು ಕಡ್ಡಿ ಆಸರೆ ಅನ್ನುವಂತೆ ರೇಣುಕಾಸ್ವಾಮಿ ಕೇಸ್ನಲ್ಲಿ ಸಿಲುಕಿ ಒದ್ದಾಡುತ್ತಿರುವ ದರ್ಶನ್ ಹಾಗೂ ಆತನ ಸಹಚರರಿಗೆ ಆ ಒಂದು ಫೋಟೋ ಆಪತ್ ಬಾಂಧವ ಆಗಬಹುದು. ಎಸ್, ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಟರ್ನಿಂಗ್ ಪಾಯಿಂಟ್ ಕೊಡುವಂತಹ ಅದೊಂದು ಫೋಟೋ 2 ತಿಂಗಳಾದರೂ FSLನಿಂದ ರಿಪೋರ್ಟ್ ಬಂದಿಲ್ಲ. ಆ ಫೋಟೋ ರಿಪೋರ್ಟ್ ಬಂದರೆ ಇಡೀ ಕೇಸ್ಗೆ ಹೊಸ ತಿರುವು ಸಿಗಲಿದೆ. ಹಾಗಾದರೆ ಆ ಫೋಟೋಗೆ ಯಾಕಷ್ಟು ಮಹತ್ವ ಅನ್ನೋದನ್ನು ನೋಡೋದಾದರೆ, ಆ ಫೋಟೋ ಸಿಕ್ಕರೆ ಆರೋಪಿ ವಿನಯ್ ಮೊಬೈಲ್ನಲ್ಲಿ ಸಿಕ್ಕಿತ್ತು. ಆ ಫೋಟೋ ಏನಿಂದ ಜನರೇಟ್ ಅಂತ ಅನುಮಾನ. ಫೋಟೋ ಬಗ್ಗೆ ಡೌಟ್ ವ್ಯಕ್ತಪಡಿಸಿದ್ದ ದರ್ಶನ್ ಪರ ಲಾಯರ್ ಕೋರ್ಟ್ ಅನುಮತಿ ಪಡೆದು ಮತ್ತೆ FSLಗೆ ಫೋಟೋ ರವಾನಿಸಲಾಗಿದೆ. AI ಫೋಟೋನಾ ಇಲ್ಲ ಮೊಬೈಲ್ ಫೋಟೋನಾ ಎಂದು ತನಿಖೆ ಮಾಡಲಾಗುತ್ತೆ. ಫೋಟೋ ಕಳಿಸಿ 2 ತಿಂಗಳಾದರೂ FSL ರಿಪೋರ್ಟ್ ಬಂದಿಲ್ಲ. AI ಫೋಟೋ ಅಂತ ರಿಪೋರ್ಟ್ ಬಂದರೆ ಕೇಸ್ಗೆ ಮೇಜರ್ ಟ್ವಿಸ್ಟ್. ಆರೋಪಿಗಳಿಗೆ ಇದರಿಂದ ಬಿಗ್ ರಿಲೀಫ್ ಸಿಗುವ ಸಾಧ್ಯತೆ ಇದೆ. ಈ ಫೋಟೋ AI ಆದಲ್ಲಿ ದರ್ಶನ್ಗೆ ವರದಾನ ಆಗೋ ಸಾಧ್ಯತೆ ಹೆಚ್ಚಾಗಿದ್ದು ರೇಣುಕಾಸ್ವಾಮಿ ಕೇಸ್ನಲ್ಲಿ ಮಹಾ ಟ್ವಿಸ್ಟ್ಗೆ ಕಾರಣ ಆಗಲಿದೆ. ಆದ್ದರಿಂದ ಈ ಫೋಟೋ ಏನು, ಇದರ ರಹಸ್ಯದ ಬಗ್ಗೆ ರಿಪೋರ್ಟ್ ಬಂದ ನಂತರವಷ್ಟೇ ತಿಳಿಯಲಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಮಾತಿದೆ. ಆದರೆ ಸಂಕಷ್ಟದ ಸಂದರ್ಭದಲ್ಲಿ ದರ್ಶನ್ ಇದೀಗ ಅಯ್ಯಪ್ಪ ಸ್ವಾಮಿಯ ಮೊರೆ ಹೋಗ್ತಿದ್ದಾರೆ. ಬಂದಿರುವ ಆಪತ್ತಿನಿಂದ ಪಾರು ಮಾಡುವಂತ ಹೇಳಿ ಅಯ್ಯಪ್ಪನಿಗೆ ಹರಕೆ ಕಟ್ಕೊಂಡಿದ್ದಾರಂತೆ ದರ್ಶನ್. ಕೊಲೆ ಕೇಸ್ನಿಂದ ಮುಕ್ತಿಗೋಸ್ಕರ ಅಯ್ಯಪ್ಪನ ಮೊರೆ ಹೋಗಿದ್ದಾರೆ ದರ್ಶನ್. ಸಂಕಷ್ಟದಿಂದ ಪಾರಾಗೋಕೆ ಶಬರಿಮಲೆಗೆ ಹರಕೆಯನ್ನ ಕಟ್ಕೊಂಡಿದ್ದಾರೆ. ಪ್ರತಿ ಬಾರಿ ಶಬರಿಮಲೆಗೆ ಮಾಲಾಧಾರಿಯಾಗಿ ಹೋಗ್ತಾ ಇದ್ರು ದರ್ಶನ್. ಕೊರೋನಾ ಬಳಿಕ ಶಬರಿಮಲೆ ಯಾತ್ರೆಯನ್ನ ನಿಲ್ಲಿಸಿದ್ರು. ಆದರೆ ಈಗ ಸಂಕಷ್ಟದಿಂದ ಪಾರಾಗೋಕೆ ಅಯ್ಯಪ್ಪನಿಗೆ ಹರಕೆಯನ್ನ ಹೊತ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಾರ್ತಿಕ ಮಾಸ ಆರಂಭವಾಗಿದೆ. ಇದೇ ತಿಂಗಳ 15ರಿಂದ ಶಬರಿಮಲೆಯಲ್ಲಿ ಮಂಡಲ ಪೂಜೆ ಕೂಡ ಪ್ರಾರಂಭ ಆಗ್ತಾ ಇದೆ. ದರ್ಶನ್ ಹರಕೆ ಬಗ್ಗೆ ಪಬ್ಲಿಕ್ ಕನ್ನಡಕ್ಕೆ ದರ್ಶನ್ ಆಪ್ತ ಮೂಲಗಳಿಂದಲೇ ಮಾಹಿತಿ ಸಿಕ್ಕಿದೆ. ಕೋವಿಡ್ ನಂತರದಲ್ಲೂ ಹೋಗಿರಲಿಲ್ಲ ದರ್ಶನ್ ಶಬರಿಮಲೆಗೆ. ಹೀಗಾಗಿ ಸಂಕಷ್ಟ ಬರ್ತಾ ಇದೆಯಾ ಅನ್ನೋ ಆತಂಕ. ಇದೊಂದು ಕೊಲೆ ಕೇಸ್ನಿಂದ ಪಾರು ಮಾಡಿಬಿಡಪ್ಪ ಅಂತ ಹೇಳಿ ಅಯ್ಯಪ್ಪನಿಗೆ ಶರಣಾಗಿದ್ದಾರಂತೆ ದರ್ಶನ್. ಅತಿ ಶೀಘ್ರದಲ್ಲಿ ಶಬರಿಮಲೆಗೆ ತೆರಳಿ ಅಯ್ಯಪ್ಪನ ದರ್ಶನ ಮಾಡೋ ಚಿಂತನೆಯಲ್ಲೂ ಕೂಡ ಇದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ. ಮತ್ತೊಂದು ಕಡೆ ಜೈಲಲ್ಲಿ ರಾಜಾತಿಥ್ಯದ ಕೇಸ್ನಲ್ಲಿ ಈಗ ಪೊಲೀಸರು ತಮ್ಮ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಕೇಸ್ನಲ್ಲಿ ಜೈಲು ಅಧಿಕಾರಿಗಳ ಕೈವಾಡ ಇರೋ ಬಗ್ಗೆ ಕೂಡ ಗುಮಾನಿ ಇದೆ. ಖಾಕಿ ಎಲ್ಲರನ್ನ ವಿಚಾರಣೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಾಟೇರನಿಗೆ ಮತ್ತೆ ಉರುಳಾಗುತ್ತಾ ರಾಜಾತಿಥ್ಯ ಕೇಸ್. ಅಧಿಕಾರಿಗಳ ಕೈವಾಡ ಬಗ್ಗೆ ಸಾಕ್ಷ್ಯ ಕಲೆ ಹಾಕಿರುವ ಪೊಲೀಸ್. ದರ್ಶನ್ ಕೈಯಲ್ಲಿ ಕಾಫಿ ಮಗ್, ಇನ್ನೊಂದು ಕೈಯಲ್ಲಿ ಸಿಗರೇಟ್. ಈ ಒಂದು ಫೋಟೋ ರಾಜ್ಯಾದ್ಯಂತ ಕೋಲಾಹಲವನ್ನೇ ಎಬ್ಬಿಸಿತ್ತು. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡಲಾಗುತ್ತಿದೆ ಎನ್ನುವ ಸುದ್ದಿ ಸರ್ಕಾರಕ್ಕೆ ಮುಜುಗರ ತಂದಿತ್ತು.
ಈ ಕೇಸ್ ಕಾವೇರುತ್ತಿದ್ದಂತೆ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ದರ್ಶನ್ ಟೀಮ್ನ ಬೇರೆ ಬೇರೆ ಮಾಡಿ ದಾಸನಿಗೆ ಬಳ್ಳಾರಿ ಜೈಲ್ಗೆ ಅಟ್ಟಲಾಗಿತ್ತು. ಆದರೆ ಈ ಕೇಸ್ ಮತ್ತೆ ಸದ್ದು ಮಾಡುತ್ತಿದೆ. ರಾಜಾತಿಥ್ಯ ಪ್ರಕರಣದಲ್ಲಿ ಅಧಿಕಾರಿಗಳ ಕೈವಾಡ ಬಗ್ಗೆ ಪೊಲೀಸರು ಎವಿಡೆನ್ಸ್ ಕಲೆ ಹಾಕ್ತಿದ್ದಾರೆ. ಎವಿಡೆನ್ಸ್ ಸಿಕ್ಕರೂ ಅಧಿಕಾರಿಗಳ ವಿಚಾರಣೆ ನಡೆಸೋದೇ ಸದ್ಯ ಚಾಲೆಂಜ್ ಆಗಿದೆ. ದರ್ಶನ್ ಕೈಗೆ ಸಿಗರೇಟ್ ಬಂದಿದ್ದು ಹೇಗೆ? ಜೈಲಧಿಕಾರಿಗಳ ಕುಮ್ಮಕ್ಕಿನಿಂದ ಬಂತ ಸಿಗರೇಟ್ ಎಂದು ತನಿಖೆ ನಡೆಸುತ್ತಿರುವ ಪೊಲೀಸರು ಅಧಿಕಾರಿಗಳ ವಿಚಾರಣೆ ನಡೆಸಲು ಮುಂದಾದ ಪೊಲೀಸ್ 3 ಕೇಸ್ಗಳನ್ನ ಪಿಸಿ ಆಕ್ಟ್ ಅಡಿಯಲ್ಲಿ ತನಿಖೆ ಮಾಡಲು ಪ್ಲಾನ್ ಮಾಡಿದ್ದಾರೆ. 2ನೇ ಕೇಸ್ನಲ್ಲಿ ಜೈಲಿನ ಒಳಗೆ ಮೊಬೈಲ್ ಬಳಕೆ ಬಗ್ಗೆ ತನಿಖೆಗೆ ಪ್ಲಾನ್ ನಡೆಯುತ್ತಿದ್ದು, ಅಧಿಕಾರಿಗಳ ಪಾತ್ರವಿಲ್ಲದೆ ಮೊಬೈಲ್ ಎಂಟ್ರಿ ಅಸಾಧ್ಯವಾಗಿದೆ. ಅಲ್ಲದೆ ಮೊಬೈಲ್ ಒಳಬರಲು ಅಧಿಕಾರಿ ಸಿಬ್ಬಂದಿಗಳ ಪಾತ್ರ ಇದೆ ಅಂತ ಪೊಲೀಸರ ಗುಮಾನಿ. ಆದ್ರಿಂದ ಜೈಲು ಅಧಿಕಾರಿ ಸಿಬ್ಬಂದಿ ವಿರುದ್ಧವೇ 3ನೇ ಕೇಸ್ ಹಾಕಿ ಪಿಸಿ ಆಕ್ಟ್ ಅಡಿಯಲ್ಲಿ ತನಿಖೆ ನಡೆಸಲು ಸಿದ್ಧತೆ ನಡೆಯುತ್ತಿದೆ. ಈ 3 ಪ್ರಕರಣಗಳಲ್ಲೂ ಪಿಸಿ ಆಕ್ಟ್ ಅಡಿಯಲ್ಲಿ ತನಿಖೆ ನಡೆಯಲಿದ್ದು, ಕೋರ್ಟ್ನಲ್ಲಿ ಅನುಮತಿ ಸ್ಪೆಷಲ್ ಟೀಮ್ ಕೇಳಿದೆ. ಕೋರ್ಟ್ನಲ್ಲಿ ಅನುಮತಿ ಸಿಗ್ತಾ ಇದ್ದಂತೆ ಅಧಿಕಾರಿ ಸಿಬ್ಬಂದಿಗಳ ವಿಚಾರಣೆ ಕೂಡ ನಡೆಯುತ್ತೆ. ಇದರಿಂದ ಇದೇ ವಿಚಾರಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಕಾರ್ಯ ವಿಳಂಬವಾಗ್ತಾ ಇದೆಯಂತೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.